ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಿಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಹೋಳಿಗೆ ಪಾಯಸ ತಿಂದು ಬೇಜಾರಾಗಿದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿ ಹೊಸ ರೀತಿಯಲ್ಲಿ 5 ನಿಮಿಷದಲ್ಲಿ 5 ನಿಮಿಷ ಕೂಡ ಅಲ್ಲ 2 ನಿಮಿಷದಲ್ಲಿ ಅವಲಕ್ಕಿಯಿಂದ ಒಂದ್ಸಾರಿ ಈ ಸ್ವೀಟನ್ನ ಮಾಡ್ಕೊಂಡು ತಿನ್ನಿ. ನಿಮಗೆ ಸ್ವೀಟ್ ತಿನ್ಬೇಕು ಅನಿಸ್ದಾಗೆಲ್ಲ ಈ ಸ್ವೀಟನ್ನೇ ಮಾಡ್ಕೊಂಡು ತಿಂತೀರಾ. ಇದು ಅಂತೂ ಗ್ಯಾರಂಟಿ. ಮಾಡೋದು ಕೂಡ ತುಂಬಾನೇ ಸುಲಭ. ಅರ್ಜೆಂಟ್ ಆಗಿ ಯಾವ್ದಾದ್ರು ಒಂದು ಸ್ವೀಟ್ ಅಂದ್ರೆ ಈ ಸ್ವೀಟೇ ಬೆಸ್ಟ್ ಅಂತ ಹೇಳ್ತೀನಿ. ಇನ್ಯಾಕೆ ತಡ, ಇವತ್ತೇ ಈ ಸ್ವೀಟನ್ನ ಟ್ರೈ ಮಾಡ್ತಿರಲ್ವಾ. ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲಲ್ಲಿ ನಾನು ಯಾವ್ದಾದ್ರೂ ಒಂದು ಕಪ್ಪಿನ ಅಳತೆಯಲ್ಲಿ 2 ಕಪ್ಪಿನಷ್ಟು ಅವಲಕ್ಕಿನ ಹಾಕ್ತಾ ಇದ್ದೀನಿ. ಅವಲಕ್ಕಿನ ಮಿಕ್ಸಿಂಗ್ ಬೌಲಲ್ಲಿ ಹಾಕೊಂಡಿದ್ಮೇಲೆ ಅವಲಕ್ಕಿ ಮುಳುಗೋವರೆಗೂ ನೀರು ಹಾಕಿ ಒಂದಲ್ಲ 2 ಸರಿ ನೀಟಾಗಿ ತೊಳ್ಕೊಳ್ಳೋಣ. ಅಂಡ್ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್, ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಯಾವಾಗ ವಿಡಿಯೋಸ್ ಹಾಕಿದ್ರೆ ನೋಟಿಫಿಕೇಶನ್ ಬರುತ್ತೆ. ತೊಳೆದಿರುವಂಥ ಅವಲಕ್ಕಿನ ನಾನು ಸ್ಟ್ರೈನರಲ್ಲಿ ಹಾಕ್ಕೊಂತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಅವಲಕ್ಕಿಯಲ್ಲಿ ಎಕ್ಸ್ಟ್ರಾ ಏನಾದರೂ ನೀರಿದ್ರೆ ಕೆಳಗಡೆ ಬೀಳುತ್ತೆ. ಅವಲಕ್ಕಿ ಮುದ್ದೆ ಮುದ್ದೆ ತರ ಆಗೋದಿಲ್ಲ, ತುಂಬಾನೇ ಉದ್ರುದ್ರಾಗಿ ಬರುತ್ತೆ. ಇದು ಸೈಡಿಗೆ ಇರಲಿ. ನಂತರ ನಾನಿಲ್ಲಿ ಒಂದು ಕಡಾಯಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಿದ್ದೀನಿ. ತುಪ್ಪ ಬಿಸಿ ಆದ್ಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಗೋಡಂಬಿ ಮತ್ತೆ ಬಾದಾಮಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಗ್ಯಾಸನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಗೋಡಂಬಿ ಮತ್ತೆ ಬಾದಾಮಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಸ್ವಲ್ಪ ಗೋಲ್ಡನ್ ಕಲರ್ ಬಂದಿದೆ ಅನ್ನೋ ಟೈಮಲ್ಲಿ ತೆಗೆದ್ಬಿಟ್ಟು ಒಂದು ಬೌಲಲ್ಲಿ ಹಾಕ್ಕೊಳ್ಳಿ. ಇವಾಗ ಒಂದು ಬೌಲಲ್ಲಿ ಹಾಕ್ಕೊಂತಾ ಇದ್ದೀನಿ. ಎಲ್ಲ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಂಡು ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ನಂತರ ಇವಾಗ ಗ್ಯಾಸನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು 1/2 ಕಪ್ಪಿನಷ್ಟು ಡೆಸಿಕೇಟೆಡ್ ಕೋಕೋನಟ್ನ ಹಾಕ್ತಾ ಇದ್ದೀನಿ, ಅಂದ್ರೆ ಒಣ ಕೊಬ್ಬರಿ ಪುಡಿ. ಈ ಕೊಬ್ಬರಿ ಪುಡಿನ ಹಾಕೊಂಡಿದ್ಮೇಲೆ ಇಂದಲೇ ಮಿಕ್ಸ್ ಮಾಡ್ಕೊಂಡು ಒಂದೇ ಸೆಕೆಂಡ್ ಅಲ್ಲಿ ತೆಗೆದ್ಬಿಡಿ, ಇಲ್ಲಾಂದ್ರೆ ತುಂಬಾ ಹೊತ್ತೋಗ್ಬಿಡುತ್ತೆ. ಒಂದು ವೇಳೆ ನಿಮ್ಮ ಹತ್ರ ಹಸಿ ಕೊಬ್ಬರಿ ಇದ್ರೆ ಅದನ್ನಾದ್ರೂ ಹಾಕೊಳ್ಳಿ, ಇಲ್ಲ ಒಣ ಕೊಬ್ಬರಿನ ತುರಿದ್ಬಿಟ್ಟಾದ್ರೂ ಹಾಕೊಳ್ಳಿ. ಇಲ್ಲಾಂದ್ರೆ ನಾನು ಯೂಸ್ ಮಾಡ್ದಂಗೆ ಡೆಸಿಕೇಟೆಡ್ ಕೊಬ್ಬರಿ ಪುಡಿನ ಯೂಸ್ ಮಾಡಿ. ನಂತರ ಯಾವ ಕಪ್ಪಲ್ಲಿ ಅವಲಕ್ಕಿ ತಗೊಂಡಿರ್ತೀವೋ ಅದೇ ಕಪ್ಪಿನ ಅಳತೆಯಲ್ಲಿ 1 ಕಪ್ ಅಷ್ಟು ಬೆಲ್ಲ ಹಾಕ್ತಿದ್ದೀನಿ. 1/4 ಕಪ್ ಅಷ್ಟು ನೀರು ಹಾಕ್ತಿದ್ದೀನಿ. ಒಂದು ವೇಳೆ ನಿಮಗೆ ಬೆಲ್ಲ ಸ್ವಲ್ಪ ಜಾಸ್ತಿ ಬೇಕು ಅಂದ್ರೆ 1.5 ಕಪ್ ಅಷ್ಟು ಕೂಡ ಬೆಲ್ಲನ ಹಾಕೋಬಹುದು. ಗ್ಯಾಸನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಜಸ್ಟ್ ಬೆಲ್ಲನ ಕರಗಿಸ್ಕೊಳ್ಳಿ. ನೋಡಿದ್ರ ಬೆಲ್ಲ ಎಲ್ಲ ಕರಗಿದೆ. ಇಷ್ಟಾದ್ರೆ ಸಾಕು, ಪಾಕ ಮಾಡೋ ಅವಶ್ಯಕತೆ ಇಲ್ಲ. ಇಷ್ಟೆಲ್ಲ ಮಾಡೋಷ್ರೊಳಗಡೆ ಅವಲಕ್ಕಿ ಚೆನ್ನಾಗಿ ನೆಂದಿರುತ್ತೆ. ನೋಡಿದ್ರ ಅವಲಕ್ಕಿ ನೋಡಿ ಎಷ್ಟು ಉದ್ರುದ್ರಾಗಿದೆ. ಈ ಅವಲಕ್ಕಿನ ಇವಾಗ ಬೆಲ್ಲದ ನೀರಲ್ಲಿ ಹಾಕೋಣ. ಗ್ಯಾಸನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅವಲಕ್ಕಿನ ಹಾಕೋಣ. ಅವಲಕ್ಕಿನ ಹಾಕೊಂಡಿದ್ಮೇಲೆ ಗ್ಯಾಸನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳನ ಮುಚ್ಚಿ 1-2 ನಿಮಿಷ ಕುದಿಸೋಣ. ಫಸ್ಟು ಅವಲಕ್ಕಿನ ಹಾಕೊಂಡಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ನಾನು ಫ್ರೈ ಮಾಡಿರುವಂಥ ಕೊಬ್ಬರಿ ಪುಡಿನ ಹಾಕ್ತಾ ಇದ್ದೀನಿ. ಕೊಬ್ಬರಿ ಪುಡಿನ ಹಾಕೊಂಡಿದ್ಮೇಲೆ ಇನ್ನೊಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ಡನ್ನ ಕ್ಲೋಸ್ ಮಾಡಿ 1-2 ನಿಮಿಷ ಲೋ ಫ್ಲೇಮಲ್ಲೇ ಕುದಿಸ್ಕೋಬೇಕು. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮುಚ್ಚಳನ ಮುಚ್ಚಿ 1-2 ನಿಮಿಷ ಆದ್ಮೇಲೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಅವಲಕ್ಕಿ ಬೆಲ್ಲದ ಪಾಕನ ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಇನ್ನೊಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಫ್ರೈ ಮಾಡಿರುವಂತ ಗೋಡಂಬಿ ಮತ್ತೆ ಬಾದಾಮಿನ ಹಾಕ್ತಾ ಇದ್ದೀನಿ. ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ 1/4 ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿನ ಹಾಕೊಂಡು ಇನ್ನೊಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಗ್ಯಾಸನ್ನ ಆಫ್ ಮಾಡ್ಕೊಂಡ್ಬಿಡಿ. ಇವಾಗ ನೋಡೋಕೆ ಈ ಸ್ವೀಟ್ ಸ್ವಲ್ಪ ನೀರ್ ತರ ಇದೆ ಅಲ್ಲ, ಸ್ವಲ್ಪ ಬಿಸಿ ಕಮ್ಮಿ ಆದ್ಮೇಲೆ ಆರಿದ್ಮೇಲೆ ಉದ್ರುದ್ರಾಗಿ ಆಗುತ್ತೆ. ಲಿಡ್ಡನ್ನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಆರಿದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ತರ ಆಗಿದೆ ಅಂತ. ಉದ್ರುದ್ರಾಗಿ ಆಗಿದೆ. ಕಂಪ್ಲೀಟ್ ಆಗಿ ಬೆಲ್ಲದ ಪಾಕನ ಅವಲಕ್ಕಿ ಅಬ್ಸರ್ವ್ ಮಾಡ್ಕೊಂಡಿದೆ. ಇಷ್ಟೇ ನೋಡಿ, ಎಷ್ಟು ಸಿಂಪಲ್ ಆಗಿರುವಂತ ಅವಲಕ್ಕಿ ಸ್ವೀಟ್ ನ ಮಾಡ್ಬೋದಲ್ಲ. ಈ ಸ್ವೀಟನ್ನ ಸಾಮಾನ್ಯವಾಗಿ ನಾವು ಕೃಷ್ಣ ಜನ್ಮಾಷ್ಟಮಿ ಟೈಮಲ್ಲೇ ಮಾಡ್ತಾನೆ ಇರ್ತೀವಿ. ಅವಾಗೊಂದೇ ಮಾಡ್ಕೊಳ್ಳೋದು ಬಿಟ್ಟು ಯಾವಾಗ ಸ್ವೀಟ್ ತಿನ್ನಬೇಕು ಅನಿಸಿದ ಟೈಮಲ್ಲಿ ಹೆಲ್ತಿಯಾಗಿ ಈ ರೀತಿ ಅವಲಕ್ಕಿಯಿಂದ ಒಂದ್ಸರಿ ಈ ಸ್ವೀಟನ್ನ ಮಾಡ್ಕೊಂಡು ತಿನ್ನಿ. ನಿಜವಾಗ್ಲೂ ಹೇಳ್ತಿದ್ದೀನಿ, ಮಾಡೋದು 2 ನಿಮಿಷ ಅಂಡ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಒಂದ್ಸರಿ ಆದ್ರೂ ಈ ಸ್ವೀಟನ್ನ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ನನ್ನ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬಿಡೋಕೆನಾ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.